ವಿಜಯಪುರ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಗರವಾಗಿದೆ. ದಿನನಿತ್ಯ ನೂರಾರು ಬಸ್ಗಳು ನಿಲ್ಲುವ ಕಿರಿದಾದ ಬಸ್ ನಿಲ್ದಾಣ ಆಗಿರುವ ಕಾರಣ ಪ್ರಯಾಣಿಕರ ಪರದಾಟ ಪ್ರತಿನಿತ್ಯ ತಪ್ಪಿದಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 70 ವರ್ಷಗಳಿಂದ ಬಸ್ ನಿಲ್ದಾಣ ಇದೇ ರೀತಿ ಇದ್ದು ಬಸ್ಗಳು ನಿಲ್ಲಿಸಲು ಜಾಗವಿಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣವಾಗಿ ಮಾರ್ಪಡಿಸುವಂತೆ ಸಾರ್ವಜನಿಕರ ಆಗ್ರಹವಾಗಿದ್ದು, ವಿಜಯಪುರ ಬಸ್ ನಿಲ್ದಾಣಕ್ಕೆ ದಿನನಿತ್ಯ 60ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಬಂದು ಹೋಗುತ್ತವೆ. ಇದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳು 60ಕ್ಕೂ ಹೆಚ್ಚು ಬಂದು ಹೋಗುತ್ತವೆ. ಖಾಸಗಿ ಡಿವಿಡಿ ಬಸ್ಗಳ ಸಂಖ್ಯೆಯೂ ಹೆಚ್ಚಾಗಿದ್ದು, ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಲು ಸ್ಥಳವಿಲ್ಲದೆ ಚಾಲಕರು ಮತ್ತು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 10 ಬಸ್ಗಳು ಒಂದೇ ಸಮ ಬಂದರೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಲು ಜಾಗವಿಲ್ಲ. ಇದಕ್ಕೆ ಪುರಸಭೆ ಅಧಿಕಾರಿಗಳು ಗಮನ ಕೊಟ್ಟು ಬಸ್ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಸನದ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಮಳೆಯಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ಇದ್ದು, ಬೇಸಿಗೆಯ ಬಿಸಿಲಿನಲ್ಲಿ ಪ್ರಯಾಣಿಕರು ಬಸ್ಸಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅವ್ಯವಸ್ಥೆಗಳ ಆಗರವಾಗಿ ವಿಜಯಪುರ ಬಸ್ ನಿಲ್ದಾಣ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಸುಮಾರು ಒಂದು 100 ಬಸ್ ಮೇಲೆ ಬರ್ತಾವೆ. ಇಲ್ಲಿ ಬಿಎಂಟಿಸಿನೇ 60 ಗಾಡಿ ಬರ್ತವೆ. ಕೆಎಸ್ಆರ್ಟಿಸಿ ಒಂದು 60-70 ಬರ್ತವೆ. 200 ಗಾಡಿ ಓಡ್ತವೆ. ಜಾಗ ಇಲ್ಲ ಇಲ್ಲಿ. ಹೇಳಿ ಸಾಕಾದ್ರು. ಯಾರು ಅದ್ರ ಬಗ್ಗೆ ಗಮನ ತಗೊಂತಾ ಇಲ್ಲ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.